ತಂದಾನೇ ನನಿತಾನ. ಭತ್ತ ರಾಜ್ಯದ ಪ್ರಮುಖ ಆಹಾರ ಧಾನ್ಯಗಳಲ್ಲಿ ಒಂದಾಗಿದೆ. ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಭತ್ತವನ್ನು ರೈತರು ಬೆಳೆಯುತ್ತಿದ್ದಾರೆ. ಈ ಬಾರಿ ಹಲವು ಪ್ರದೇಶಗಳಲ್ಲಿ ಮುಂಗಾರು ಕ್ಷೀಣಿಸಿದ್ದರಿಂದ ರೈತರು ವೈಜ್ಞಾನಿಕವಾಗಿ ಭತ್ತದ ಸಸಿಮಡಿ ತಯಾರಿಸಿ ಬಿತ್ತನೆ ಕೈಗೊಳ್ಳುವುದು ಉತ್ತಮ ಎನ್ನುತ್ತಾರೆ ತಜ್ಞರು. ಬೀಜದಂಥ ಬೆಳೆ ಹಾಗೂ ಬೆಳೆಯುವ ಸಿರಿಯ ಮೊಳಕೆಯಲ್ಲಿ ನೋಡುವಂಥ, ಹಾಗಾಗಿ ಯಾವುದೇ ಬೆಳೆ ಇರಲಿ ಸೊ ಆ ಬೆಳೆಯ ಬುನಾದಿ ಬೀಜದಲ್ಲಿ. ಹಾಗಾಗಿ ಉತ್ತಮವಾದಂಥ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡು ಬೆಳೆದೇ ಆದಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡಿಬೋದು. ಹಾಗಾಗಿ ಈ ಯಾವುದೇ ಬೀಜ ಈಗ ಭತ್ತದಲ್ಲಿ ಸೊ 3 ವಿಧಾನದ ರೀತಿ ನಾವು ಸಸಿ ಮಡಿಯನ್ನು ಮಾಡ್ತೇವೆ. ಸೊ ಒಂದು ಒಣ ಸಸಿ ಮಡಿ, ಎರಡನೇದು ಕೆಸರು ಸಸಿ ಮಡಿ, ಹಾಗೆ ಚಾಪೆ ಸಸಿ ಮಡಿಯಲ್ಲಿ ಸಸಿಗಳನ್ನು ಬೆಳೆದು ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಕೆಸರು ಸಸಿಮಡಿ ತಯಾರಿಕೆಗೆ ಮೊದಲು ಕೊಟ್ಟಿಗೆ ಗೊಬ್ಬರ ಹಾಕಿ 3 ವಾರ ಬಿಟ್ಟು ಭೂಮಿ ಹದ ಮಾಡಿಕೊಳ್ಳುವುದು ಉತ್ತಮ. ಇದಕ್ಕಾಗಿ ಪ್ರಧಾನ ಪೋಷಕಾಂಶಗಳಾದ ಯೂರಿಯಾ, ರಂಜಕ ಮತ್ತು ಪೊಟ್ಯಾಷ್ ಅನ್ನು ಶಿಫಾರಿತ ಪ್ರಮಾಣದಲ್ಲಿ ಬಳಸಬೇಕು. ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ಉತ್ತಮ ತಳಿಯ ಬೀಜಗಳನ್ನು ಆಯ್ದು ಬೀಜೋಪಚಾರ ಮಾಡಿ ನಿರ್ಮಿಸಿದ ಏರುಮಡಿಗಳಲ್ಲಿ ಬಿತ್ತನೆ ಕೈಗೊಳ್ಳಬಹುದು. ಬಿತ್ತನೆ ಬೀಜವನ್ನು ಬಿತ್ತಿದ ನಂತರ ಪ್ರತಿ ಮಡಿಗೆ ಅರ್ಧ ಅಡಿ ನೀರು ಕಾಲುವೆ ಬಿಡಬೇಕು. ನಾಟಿ ಮಾಡುವ 1 ವಾರದ ಮೊದಲು ಸಸಿ ಮಡಿಗೆ ಯೂರಿಯಾ ನೀಡುವುದು ಉತ್ತಮ. ಕೆಸರು ಸಸಿ ಮಡಿನಲ್ಲಿ ನಾವು ಏನು 1 ಎಕರೆ ಪ್ರದೇಶಕ್ಕೆ ಸಸಿಯನ್ನು ನಾವು ಬೆಳೆಸಿ ನಾಟಿ ಮಾಡಲಿಕ್ಕೆ 3 ಗುಂಟೆ ಪ್ರದೇಶ ಬೇಕಾಗ್ತದೆ. ಈ 3 ಗುಂಟೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿ ಕೆಸರು ಮಾಡಿಕೊಂಡು ನಂತರ 25 ಅಡಿ ಉದ್ದ, 4 ಅಡಿ ಅಗಲ, 10 ಸೆಂಟಿಮೀಟರ್ ಎತ್ತರಕ್ಕೆ ಸುಮಾರು 30 ಸಸಿ ಮಡಿಗಳನ್ನು ಏರು ಮಡಿಗಳನ್ನು ಮಾಡ್ಕೋಬೇಕಾಗ್ತದೆ. ಸೊ 30 ಏರು ಮಡಿಗಳನ್ನು ಮಾಡಿಕೊಂಡು ಪ್ರತಿಯೊಂದು ಮಡಿಗೂ ಸೊ ಅಂದರೆ ಇಲ್ಲಿ ನಾವು ಕೆಸರು ಸಸಿ ಮಡಿ ಏನೋ ಅಂತೀವಿ ಅಂತಂದರೆ ಈ ನಾಟಿ ಸಸಿ ಮಡಿ ಮಾಡೋದಕ್ಕಿಂತ ಮುಂಚಿತವಾಗಿ 100 ಚದರ ಮೀಟರ್ ಪ್ರದೇಶಕ್ಕೆ ಸುಮಾರು 200 ರಿಂದ 250 kg ಕೊಟ್ಟೆ ಗೊಬ್ಬರವನ್ನು ಹಾಕಿ ಮಿಕ್ಸ್ ಮಾಡಿ 3 ವಾರ ಬಿಟ್ಟು ನಂತರ ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ. ಸೊ ನಂತರ ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು 30 ಸಸಿ ಏರು ಮಡಿಗಳನ್ನು ಮಾಡ್ಕೋಬೇಕಾಗ್ತದೆ. ಪ್ರತಿ ಮಡಿಗೂ ಸುಮಾರು 2.2 ಕಿಲೋಗ್ರಾಮ್ ಯೂರಿಯಾ ಅಂದರೆ ಸುಮಾರು 1 kg ಸಾರಜನಕ ಕೊಡಬೇಕಾಗ್ತದೆ. ಅದೇ ರೀತಿ 0.4 kg P2O5 ಅಂತಿದ್ದೀವಿ ಅಂದರೆ ರಂಜಕ. ಆ ರಂಜಕವನ್ನು ಸುಮಾರು 2.5 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖಾಂತರ ಕೊಡಬೇಕಾಗ್ತದೆ. ಹಾಗೆ ಪ್ರತಿ ಮಡಿಗೆ 0.5 kg ಪೊಟ್ಯಾಸ್ ಅಂತೀವಿ, ಅದನ್ನು 83 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಸ್ ಮುಖಾಂತರ ಕೊಡಬೇಕಾಗ್ತದೆ. ಅಂದರೆ ಪ್ರತಿ ಮಡಿಗೂ ಸುಮಾರು 2.2 ಕಿಲೋಗ್ರಾಮ್ ಯೂರಿಯಾ, 2.5 ಕಿಲೋಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು ಹಾಗೂ 83 ಗ್ರಾಮು ಮ್ಯೂರೇಟ್ ಆಫ್ ಪೊಟ್ಯಾಸ್ ರಸಗೊಬ್ಬರಗಳನ್ನು ಮಣ್ಣಿಗೆ ಹಾಕಿ ಮಿಶ್ರಣ ಮಾಡಬೇಕಾಗ್ತದೆ. ನಂತರ ಈ ಏನು ಪ್ರತಿ 1 ಚದರ ಮೀಟ್ರಿಗೂ ಸುಮಾರು ಅಂದರೆ ಬಿತ್ತನೆ ಬೀಜದ ಗಾತ್ರದ ಮೇಲೆ ನಾವು ಹೇಳ್ತೇವೆ. ಸೊ ಪ್ರತಿ 1 ಚದರ ಮೀಟ್ರಿಗೂ ಸುಮಾರು 15 ರಿಂದ 20 ಗ್ರಾಮ್ ಬಿತ್ತನೆ ಬೀಜವನ್ನು, ಮೊಳಕೆ ಬಂದಂಥ ಬಿತ್ತನೆ ಬೀಜವನ್ನು ಬಿತ್ತನೆ ಮಾಡಬೇಕಾಗ್ತದೆ. 1 ಎಕರೆಗೆ ನಮ್ಮ ಏನು ಒಂದು ಸದೃಢವಾದಂಥ ಬಿತ್ತನೆ ಬೀಜ ಅಂದರೆ ಸರ್ಟಿಫೈಡ್ ಸೀಡ್ಸ್ ಅಂತೀವಿ, ಅದನ್ನು 1 ಎಕರೆಗೆ 25 kg ಬಿತ್ತನೆ ಬೀಜ ಬೇಕಾಗ್ತದೆ. ಸೊ ರೈತರು ಸಾಮಾನ್ಯವಾಗಿ ಅವರದೇ ಒಂದು ಬೀಜ ಬಿತ್ತನೆ ಮಾಡ್ತಾರೆ, ಸುಮಾರು 30-35 kg ಬಿತ್ತನೆ ಬೀಜವನ್ನು ಮಾಡ್ತಾರೆ. ಸೊ ಹಾಗಾಗಿ ರೈತರೇ ತಾವೇ ಬೆಳೆದಂಥ ಬೀಜವನ್ನು ಬಿತ್ತನೆಗೆ ಬಳಸಬೇಕಾದಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೀಜೋಪಚಾರವನ್ನು ಮಾಡ್ಕೋಬೇಕು ಅಂತಂದಾಗ ಮೊಟ್ಟ ಮೊದಲಿಗೆ ಸುಮಾರು ಬಿತ್ತನೆ ಬೀಜವನ್ನು ತಗೊಂಡು ನಾವೇನು ಮಾಡಬೇಕಾಗ್ತದೆ ಅಂತಂದರೆ 1 ಭಾಗ ಉಪ್ಪು, 4 ಭಾಗ ನೀರನ್ನ ದ್ರಾವಣದಲ್ಲಿ ಹಾಕಿ ಆ ಬಿತ್ತನೆ ಬೀಜವನ್ನು ಚೆನ್ನಾಗಿ ಕಲಕಬೇಕಾಗ್ತದೆ. ಕಲಕಿದಾಗ ಏನಾಗ್ತದೆ, ಈ ಅರ್ಧ ಬಲಿತ ಬೀಜ ಹಾಗೂ ಜೊಳ್ಳು ಬೀಜಗಳು ಮೇಲಕ್ಕೆ ತೇಲ್ತವೆ ಮತ್ತು ಗಟ್ಟಿಯಾದಂಥ ಬೀಜ ಕೆಳಕ್ಕೆ ಉಳ್ಕೋತದೆ. ನಂತರ ಏನು ಮಾಡಬೇಕು, ಈ ಗಟ್ಟಿಯಾದ ಬೀಜವನ್ನೆಲ್ಲ ನೀವು ತಗೊಂಡು ಒಂದು ಚೆನ್ನಾಗಿರೋ ನೀರಲ್ಲಿ, ಅಂದರೆ ಸಿಹಿ ನೀರು ಅಂತ ಹೇಳ್ತೀವಿ, ಚೆನ್ನಾಗಿರೋ ನೀರಲ್ಲಿ ತೊಳೆದು ಅದನ್ನು ಒಂದು ನೆಲದಲ್ಲಿ ಅಥವಾ ಗಾರೆ ನೆಲದಲ್ಲಿ ಅಥವಾ ಒಂದು ಗೋಣಿ ಚೀಲದಲ್ಲಿ ಹಾಕಿ ಸ್ವಲ್ಪ ಒಣಗಿಸ್ಬೇಕಾಗ್ತದೆ. ನಂತರ 24 ಗಂಟೆ ನೀರಿನಲ್ಲಿ ನೆನೆಸಿ
ಅಂದರೆ ನೀರನ್ನೆಲ್ಲ 24 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ನೀರನ್ನು ಬಸ್ದುಬಿಟ್ಟು ಒಂದು ಗೋಣಿ ಚೀಲದಲ್ಲಿ ಹಾಕಿ ಬೆಚ್ಚಿನ ಪ್ರದೇಶದಲ್ಲಿ ಇಡಬೇಕಾಗ್ತದೆ. ಅಂದರೆ 36 ಗಂಟೆ ಬೆಚ್ಚಿನ ಪ್ರದೇಶದಲ್ಲಿ ಇಡಬೇಕಾಗ್ತದೆ. ಆ ಬೆಚ್ಚಿನ ಪ್ರದೇಶದಲ್ಲಿ ಇಟ್ಟಾಗ ಕುಡಿ ಮೊಳಕೆ ಬರ್ತದೆ. 36 ಗಂಟೆಯಲ್ಲಿ ಒಂದು ಕುಡಿ ಮೊಳಕೆ ಬರ್ತದೆ. ಆ ಕುಡಿ ಮೊಳಕೆ ಬಂದಂಥ ಬಿತ್ತನೆ ಬೀಜವನ್ನು ನೀವು ಬಿತ್ತನೆಗೆ ಉಪಯೋಗಿಸಬೇಕಾಗ್ತದೆ. ಸೊ ಇದು ಕೇವಲ ರೈತರು ತಾವೇ ಬೆಳೆದಂಥ ಬೀಜವನ್ನು ಬಿತ್ತನೆಗೆ ಉಪಯೋಗಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಮಾಡಬೇಕಾಗ್ತದೆ. ನಂತರ ಈ ಬೀಜ ನೀರಿನಲ್ಲಿ ನೆನೆಸಿ ಹೊರಗಡೆ ತೆಗೆದು ನಂತರ ಇದನ್ನು ಒಂದು ಶಿಲೀಂಧ್ರನಾಶಕದಿಂದ ಅಂದರೆ ಏನು ಕಾರ್ಬನ್ ಡೈಸಿಮ್ ಅಂತೀವಿ ಅಥವಾ ಬೆವೆಸ್ಟನಿಂದ ಪ್ರತಿ ಕಿಲೋಗ್ರಾಮ್ ಬೀಜಕ್ಕೆ 4 ಗ್ರಾಮ್ ಅಂತೆ ಹಾಕಿ ಬೀಜೋಪಚಾರ ಮಾಡಿ ನಂತರ ಗೋಣಿ ಚೀಲದಲ್ಲಿ ಹಾಕಿ ಬೆಚ್ಚಿನ ಪ್ರದೇಶದಲ್ಲಿ ಇಟ್ಟು ನಂತರ 36 ಗಂಟೆಯಲ್ಲಿ ಕುಡಿ ಮೊಳಕೆ ಬಂದಂಥ ಬಿತ್ತನೆ ಬೀಜವನ್ನು ಬಿತ್ತನೆಗೆ ಉಪಯೋಗಿಸ್ಬೇಕಾಗ್ತದೆ. ಸೊ ಇಲ್ಲಿ ಈ ರೀತಿ ಸಮನಾಗಿ ಬಿತ್ತನೆ ಬೀಜವನ್ನು ಎಲ್ಲ ಮಡಿಗಳಲ್ಲಿ ಬಿತ್ತನೆ ಮಾಡಿದ್ಮೇಲೆ ಪ್ರತಿಯೊಂದು ಮಡಿಗೂ ಅರ್ಧ ಅಡಿ ನೀರುಗಾಲುವೆಯನ್ನು ಬಿಡಬೇಕಾಗ್ತದೆ. ನೀರುಗಾಲುವೆಯನ್ನು ಬಿಟ್ಟು ನಂತರ ಪೈರು ಬೆಳೆದಂಗೆ ನಾವು ನೀರಿನ ಪ್ರಮಾಣವನ್ನು ಕೂಡ ಹೆಚ್ಚಿಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನಾಟಿ ಮಾಡೋ ಒಂದು ವಾರದ ಮುಂಚಿತವಾಗಿ ನಾವೇನು ಮಾಡಬೇಕಾಗ್ತದೆ ಅಂತಂದರೆ ಒಂದು ಸುಮಾರು 3 ರಿಂದ 4 kg ಯೂರಿಯಾವನ್ನು ಮೇಲ್ಗೊಬ್ಬರ ಕೊಡೋದ್ರಿಂದ ಪೈರುಗಳು ಚೆನ್ನಾಗಿ ಹುಲಸಾಗಿ ಬೆಳೀತವೆ. ನಂತರ 20-25 ದಿನದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗ್ತದೆ. ಇದು ಕೆಸರು ಸಸಿ ಮಡಿನಲ್ಲಿ ನಾವು ಮಾಡಬೇಕಾದಂಥ ಒಂದು ಪದ್ಧತಿಗಳು. ಒಣ ಸಸಿಮಡಿ ತಯಾರಿಕೆಯಲ್ಲಿಯೂ ಕೂಡ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿಯನ್ನು ಹದ ಮಾಡಿಕೊಂಡು ಪ್ರಧಾನ ಪೋಷಕಾಂಶಗಳನ್ನು ನೀಡಿ ನಂತರ ಏರುಮಡಿ ನಿರ್ಮಿಸಿಕೊಳ್ಳಬೇಕು. ಒಣ ಸಸಿಮಡಿಯಲ್ಲಿ ಬೀಜಗಳನ್ನು ಮೊಳಕೆ ಬರಿಸಿ ಬಿತ್ತುವ ಅವಶ್ಯಕತೆಯಿಲ್ಲ. ನೀರು ನಿರ್ವಹಣೆ ಮತ್ತು ಕಳೆ ನಿಯಂತ್ರಣ ಒಣ ಸಸಿಮಡಿಗಳಲ್ಲಿ ಪ್ರಮುಖ ಅಂಶವಾಗಿವೆ. ಒಣ ಸಸಿ ಮಡಿ ಪದ್ಧತಿಯಲ್ಲೂ ಕೂಡ ಒಂದು ಎಕರೆಗೆ ಸಸಿ ಬೆಳೆಸಬೇಕಾದ್ರೆ 3 ಗುಂಟೆ ಪ್ರದೇಶ ಬೇಕಾಗ್ತದೆ. ಈ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಏನು ಕಲ್ಲು ಕಸ ಕಡ್ಡಿ ಕಳೆ ಇಲ್ಲದಂತೆ ಮಾಡಿಕೊಂಡು ನಂತರ ಇಲ್ಲಿ 25 ಅಡಿ ಉದ್ದ 4 ಅಡಿ ಅಗಲ 10 ಸೆಂಟಿಮೀಟರ್ ಎತ್ತರವಿರುವಂಥ ಸುಮಾರು 30 ಏರು ಮಡಿಗಳನ್ನು ಮಾಡಿಕೊಂಡು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರತಿ ಮಡಿಗೂ 25 ರಿಂದ 35 kg ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನಂತರ ಭೂಮಿ ಸಿದ್ಧತೆ ಆದಮೇಲೆ ಪ್ರತಿ ಮಡಿಗೆ ಸುಮಾರು 195 ರಿಂದ 200 ಗ್ರಾಮ್ ಯೂರಿಯಾ, 280 ಗ್ರಾಮು ಸಿಂಗಲ್ ಸೂಪರ್ ಫಾಸ್ಫೇಟು ಹಾಗೂ 75 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ನಂತರ 25 kg ಬಿತ್ತನೆ ಬೀಜವನ್ನು 30 ಸಸಿ ಮಡಿಗೂ ಮಿಕ್ಸ್ ಮಾಡಿ ಚೆನ್ನಾಗಿ ಬಿತ್ತನೆ ಮಾಡಬೇಕಾಗ್ತದೆ. ಸೊ ನಂತರ ಈ ಬಿತ್ತನೆ ಬೀಜವನ್ನು ಮಣ್ಣಿಂದ ಅಥವಾ ಗೊಬ್ಬರದಿಂದ ಮುಚ್ಚಬೇಕಾಗ್ತದೆ. ಇದು ಈ ಒಣ ಸಸಿ ಮಡಿನಲ್ಲಿ. ಈ ಕೆಸರು ಸಸಿ ಮಡಿ ಮತ್ತು ಒಣ ಸಸಿ ಮಡಿಗೂ ಇರುವಂಥ ವ್ಯತ್ಯಾಸ ಅಂತಂದರೆ ನಾವು ಕೆಸರು ಸಸಿ ಮಡಿನಲ್ಲಿ ಬೀಜವನ್ನು ಮೊಳಕೆ ಬರೆಸ್ಕೊಂಡು ಕೆಸರು ಮಾಡ್ಕೊಂಡು ಬಿತ್ತನೆ ಮಾಡ್ತೇವೆ. ಆದರೆ ಒಣ ಸಸಿ ಮಡಿ ಪದ್ಧತಿನಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಬಿತ್ತನೆ ಬೀಜವನ್ನು ಮೊಳಕೆ ಬರೆಸಲ್ಲ ಹಾಗೂ ಕೆಸರು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಬಿತ್ತನೆ ಮಾಡಿದ ಮೇಲೆ ಇಲ್ಲೂ ಕೂಡ ರೋಸ್ ಕ್ಯಾನ್ ಅಂತೀವಿ, ನೀರು ದಾನಿ ಅಥವಾ ಒಂದು ರೋಸ್ ಕ್ಯಾನ್ ಮುಖಾಂತರ ಮಡಿ ಮೇಲೆ ತೆಳುವಾಗಿ ನೀರನ್ನು ಹಾಯಿಸ್ಕೊಂಡು ನಿರ್ವಹಣೆ ಮಾಡಬೇಕಾಗ್ತದೆ. ಇಲ್ಲಿ ಕೂಡ ಪೈರು ಮೇಲಕ್ಕೆ ಬಂದಷ್ಟು ನಾವು ಒಂದು ಕಾಲುವೆ ಮೇಲೆ ಅಥವಾ ರೋಸ್ ಕ್ಯಾನ್ ಮುಖಾಂತರ ನೀರನ್ನು ಕೊಟ್ಕೊಂಡು ಸಸಿಯನ್ನು ಬೆಳೆಸಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿ ಕಳೆಗಳು ಬರ್ದಂಗೆ ನಾವು ನೋಡ್ಕೋಬೇಕಾಗ್ತದೆ. ಈ ಕೆಸರು ಮಡಿನಲ್ಲಿ ಇರ್ಬೋದು, ಒಣ ಸಸಿ ಮಡಿನಲ್ಲಿ ಇರ್ಬೋದು. ಇಲ್ಲಿ ಸಸಿ ಮಡಿನಲ್ಲಿ ಮುಖ್ಯವಾಗಿ ಕಳೆಗಳು ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತಂತಂದರೆ ಕಾರ್ಮಿಕರು ಇದ್ದರೆ ಕಾರ್ಮಿಕರ ಮುಖಾಂತರನೇ ನಾವು ಕಳೆಗಳನ್ನು ತಗೋಬೋದು. ಇವತ್ತು ಕಾರ್ಮಿಕರ ಅಭಾವ ಇರೋದ್ರಿಂದ ಕಳೆನಾಶಕಗಳನ್ನು ಕೂಡ ನಾವು ಬಳಸಿ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಇಲ್ಲಿ ನಾವು ಕೆಸರು ಮತ್ತು ಒಣ ಸಸಿ ಮಡಿನಲ್ಲಿ ಬಳಸ್ಬೋದಾದಂಥ ಕಳೆನಾಶಕಗಳು ಯಾವ್ಯಾವು ಅಂತಂದರೆ ಬಿತ್ತನೆ ಮಾಡಿದಂಥ 2 ಅಥವಾ 3ನೇ ದಿನದೊಳಗಾಗಿ 3 ಗುಂಟೆ ಪ್ರದೇಶಕ್ಕೆ 30 ml ಪ್ರೆಟಿಲಾಕ್ಲೋರ್ ಪ್ಲಸ್ ಸೇಪ್ನರ್ ಇದನ್ನು 30 ml 25 ಲೀಟ್ರ್ ನೀರಿನಲ್ಲಿ ಬೆರೆಸಿ ಬಿತ್ತನೆ ಮಾಡಿದಂಥ 2 ರಿಂದ 3 ದಿನದೊಳಗಾಗಿ ಸಿಂಪರಣೆ ಮಾಡಬೇಕಾಗ್ತದೆ. ಅಥವಾ 8 ಗ್ರಾಮು ಪೈರಜೋಸಲ್ಫ್ಯೂರಾನ್ ಈಥೈಲ್ 5 ರಿಂದ 10 kg ಮರಳು ಜೊತೆ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡಿದ 2 ರಿಂದ 3 ದಿನದೊಳಗಾಗಿ ಸಿಂಪರಣೆ ಮಾಡೋದು ಎರಚಂಥದ್ದು. ಅಥವಾ 300 ಗ್ರಾಮು ಬೆನ್ಸಲ್ಫ್ಯೂರಾನ್ ಮೀಥೈಲ್ ಪ್ಲಸ್ ಪ್ರೆಟಿಲಾಕ್ಲೋರ್ ಇದನ್ನು ಕೂಡ 5 ರಿಂದ 10 kg ಮರಳು ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡಿದ 2 ರಿಂದ 3 ದಿನದೊಳಗೆ ಸಸಿ ಮಡಿಗೆ ಎರಚೋದ್ರಿಂದ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಅಥವಾ 75 ml ಬಿಟಾಕ್ಲೋರ್ ಅಂತ ಇದನ್ನು ಕೂಡ 25 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬಿತ್ತನೆ ಮಾಡಿದ 2 ರಿಂದ 3 ದಿನದೊಳಗೆ ಸಿಂಪರಣೆ ಮಾಡೋದ್ರಿಂದ ಸಸಿ ಮಡಿನಲ್ಲಿ ಕೆಸರು ಸಸಿ ಮಡಿ ಆಗಿರ್ಬೋದು ಅಥವಾ ಒಣ ಸಸಿ ಮಡಿ ಆಗಿರ್ಬೋದು ಅಲ್ಲಿ ಬರುವಂಥ ಕಳೆಗಳನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಿರ್ವಹಣೆ ಮಾಡ್ಬೋದು.
ಸೊ ಈಗ ಮಾಡಿದ್ಮೇಲೆ ಈ ರೀತಿ ಕೆಸರು ಮತ್ತು ಒಣ ಸಸಿ ಮಡಿನಲ್ಲಿ ಸುಮಾರು ನಾವು 20ರಿಂದ 25 ದಿನದ ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಸೊ ಇಲ್ಲಿ ಈ ಒಣ ಸಸಿ ಮಡಿನಲ್ಲಿ, ನಾನು ಕೆಸರು ಸಸಿ ಮಡಿನಲ್ಲಿ ಹೇಳ್ದಂಗೆ ಒಣ ಸಸಿ ಮಡಿಲು ಕೂಡ ನಾಟಿ ಮಾಡೋದಕ್ಕೆ 1 ವಾರ ಮುಂಚಿತವಾಗಿ ಕಳೆಗಳನ್ನೆಲ್ಲ ತೆಗೆದ ಮೇಲೆ ಸುಮಾರು 3 ಗುಂಟೆ ಪ್ರದೇಶಕ್ಕೆ ಸುಮಾರು 3.5ರಿಂದ 4 kg ಯೂರಿಯಾವನ್ನು ಮೇಲ್ಗೊಬ್ಬರವಾಗಿ ಕೊಡೋದ್ರಿಂದ ಇಲ್ಲೂ ಕೂಡ ಪೈರುಗಳು ಚೆನ್ನಾಗಿ ಬರ್ತವೆ. ಆ ಬಂದಂಥ ಪೈರುಗಳು, ಸದೃಢವಾದ ಪೈರುಗಳು 20ರಿಂದ 25 ದಿನದಲ್ಲಿ ಚೆನ್ನಾಗಿ ಬಂದಂಥ ಪೈರುಗಳನ್ನು ನಾಟಿ ಮಾಡಲಿಕ್ಕೆ ಉಪಯೋಗಿಸೋಕ್ಕೆ ಸಿದ್ಧವಾಗ್ತವೆ. ಮೂರನೆಯದ್ದು ಚಾಪೆ ಸಸಿ ಮಡಿ. ಯಂತ್ರದ ನಾಟಿಗೆ ಈ ಪದ್ಧತಿ ಉತ್ತಮವಾದದ್ದು. ರಾಸಾಯನಿಕ ಗೊಬ್ಬರದ ಬಳಕೆಯಿಲ್ಲದೆ ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದ ಕಳೆರಹಿತ ಸಸಿಮಡಿಗಳ ತಯಾರಿಕೆ ಚಾಪೆ ಸಸಿಮಡಿಯ ವಿಶೇಷತೆಯಾಗಿದೆ. ಚಾಪೆ ಸಸಿ ಮಡಿನಲ್ಲಿ ಎಲ್ಲಿ ನಾವು ಭತ್ತದ ಪೈರನ್ನು ನಾಟಿ ಮಾಡುವ ಯಂತ್ರದ ಮೂಲಕ ನಾಟಿ ಮಾಡ್ತೇವೆ, ಅಲ್ಲಿ ಈ ಚಾಪೆ ಸಸಿ ಮಡಿಯನ್ನು ನಾವು ಮುಖಾಂತರ ಸಸಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೇವೆ. 1 ಎಕರೆ ನಾಟಿ ಮಾಡಲಿಕ್ಕೆ ಸುಮಾರು ಅರ್ಧ ಗುಂಟೆ ಜಾಗದಲ್ಲಿ ಸಸಿಯನ್ನು ಬೆಳೆಸ್ಕೋಬೇಕಾಗ್ತದೆ. 25 ಅಡಿ ಉದ್ದ, 4 ಅಡಿ ಅಗಲದ್ದು 3 ಅಥವಾ 4 ಏರು ಮಡಿಗಳನ್ನ ಮಾಡ್ಕೊಂಡು ಆ ಮಡಿನೆಲ್ಲ ಚೆನ್ನಾಗಿ ಮಟ್ಟ ಮಾಡಿಕೊಂಡು ಯಾವುದೇ ಕಲ್ಲು ಕಸ ಕಡ್ಡಿ ಇರ್ದಂಗೆ ಮಟ್ಟ ಮಾಡಿ, ನಂತರ ಅದರ ಮೇಲೆ ನಾವು ಸುಮಾರು 75ರಿಂದ 100 ಮೈಕ್ರಾನ್ ಅಥವಾ ಗೇಜ್ ಇರೋಂಥ ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಬೇಕಾಗ್ತದೆ. ಆ ಪ್ಲಾಸ್ಟಿಕ್ ಹಾಳೆಯನ್ನು ಹಾಸಿ ಅದರ ಮೇಲೆ 3/4 ಇಂಚಷ್ಟು ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು ಚೆನ್ನಾಗಿ ಆಡಿದಂಥ ಮಣ್ಣು ಮತ್ತು ಗೊಬ್ಬರದ ಮಿಶ್ರಣವನ್ನು 3/4 ಇಂಚಷ್ಟು ಹಾಕಿ ಅದರ ಮೇಲೆ ಮೊಳಕೆ ಬಂದಿರೋಂಥ ಬಿತ್ತನೆ ಬೀಜವನ್ನು ಪ್ರತಿ ಚದರ ಮೀಟ್ರಿಗೆ ಸುಮಾರು 800 ಗ್ರಾಮಿಂದ 1 kg ಅಂತೆ ಹಾಕಬೇಕು. ಅಂದರೆ ಈ ಪದ್ಧತಿನಲ್ಲಿ ಸುಮಾರು 1 ಎಕರೆಗೆ 16ರಿಂದ 20 kg ಬಿತ್ತನೆ ಬೀಜ ಬೇಕಾಗ್ತದೆ. ಈ 16ರಿಂದ 20 kg ಬೀಜವನ್ನು ನಾನು ಹೆಂಗೆ ಹೇಳಿದೆ, ಪ್ರತಿ ಚದರ ಮೀಟ್ರಿಗೆ 800ರಿಂದ 1 kg ಬರುವಂತೆ ನಾವು ಒತ್ತೊತ್ತಾಗಿ ಬಿತ್ತನೆ ಮಾಡಬೇಕಾಗ್ತದೆ. ಇದೇ ರೀತಿ ಮಾಡಿಕೊಂಡು ಅದ್ರ ಮೇಲೆ ನಾವು ಸ್ವಲ್ಪ ಬಿತ್ತನೆ ಬೀಜ ಮುಚ್ಚಲಿಕ್ಕೆ 1/4 ಇಂಚಷ್ಟು ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದಿಂದ ಮುಚ್ಚಬೇಕಾಗ್ತದೆ. ಸೊ ಇಲ್ಲಿ ಪ್ರತಿಯೊಂದು ಮಡಿಯಿಂದ ಇನ್ನೊಂದು ಮಡಿಗೆ ಅರ್ಧ ಅಡಿಯಷ್ಟು ನೀರ್ಗಾಲುವೆ ಮಾಡಬೇಕಾಗ್ತದೆ. ಸೊ ಇಲ್ಲಿ ಮಾಡಿಕೊಂಡು 3ರಿಂದ 4 ದಿನ ಆದಮೇಲೆ ಏನು ನಾವು ಮಡಿ ಮೇಲೆ ಒಂದು ಭತ್ತದ ಹುಲ್ಲು ಹಾಕಿರ್ತೇವೆ ಬೀಜ ಮುಚ್ಚಲಿಕ್ಕೆ, 3-4 ದಿನ ಆದಮೇಲೆ ಆ ಭತ್ತದ ಹುಲ್ಲನ್ನು ತೆಗೆದುಬಿಟ್ಟು ನಂತರ ಆ ಪೈರು ಎಷ್ಟು ಉದ್ದ ಬಂದಿರ್ತದೆ ಅಷ್ಟಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಆ ಮಡಿ ಮೇಲೆ ತೆಳುವಾಗಿ ಅರ್ಧದಿಂದ 1 ಇಂಚಷ್ಟು ನೀರನ್ನು ನಿಲ್ಲಿಸಬೇಕಾಗ್ತದೆ. 15ರಿಂದ 20 ದಿನಕ್ಕೆ ನಾವು ಈ ಪದ್ಧತಿಯಲ್ಲಿ ನಾಟಿ ಮಾಡಬೇಕಾಗ್ತದೆ. ಇನ್ನೂ ಕೂಡ ನಾವು ಈ ಪದ್ಧತಿಯಲ್ಲಿ 12ರಿಂದ 14 ದಿನ ಪೈರನ್ನು ಕೂಡ ನಾಟಿ ಮಾಡ್ಬೋದು. ಆದರೆ ನಾವು ಸಾಮಾನ್ಯವಾಗಿ 15ರಿಂದ 20 ದಿನಗಂಟು ನಾಟಿ ಮಾಡಲಿಕ್ಕೆ ಇದು ಯೋಗ್ಯವಾಗಿರ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಕಳೆಗಳು ಈ ಪದ್ಧತಿಯಲ್ಲಿ ಪದ್ಧತಿಯಲ್ಲಿ ಬರೋ, ಯಾಕೆಂದರೆ ನಾವು ಅಲ್ಲಿ ಬಳಸಿದಂಥ ಮಣ್ಣಿನ ಮಿಶ್ರಣ, ಗೊಬ್ಬರದ ಮಿಶ್ರಣವನ್ನು ಚೆನ್ನಾಗಿ ಆಡ್ದಿರ್ತೀವಿ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಕಳೆಗಳು ಬರೋದಿಲ್ಲ. ಸೊ ಇಲ್ಲಿ ಕೇವಲ ಯಾವುದೇ ರಾಸಾಯನಿಕ ಗೊಬ್ಬರಗಳು ಕೂಡ ನಾವು ಇಲ್ಲಿ ಬಳಸೋದಿಲ್ಲ. ಯಾಕಂದರೆ ನಾವು ಚೆನ್ನಾಗಿ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತು ಅಥವಾ ಎರೆಗೊಬ್ಬರನ ಚೆನ್ನಾಗಿ ಇಲ್ಲಿ ಹಾಕಿರ್ತವೆ. ಬಹುಶಃ ಈಗ ಆ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಗೊಬ್ಬರದಲ್ಲಿ ಈ ಪೋಷಕಾಂಶಗಳ ಕೊರತೆ ಆಗಿದ್ದಲ್ಲಿ, ಏನಾದ್ರು ಬೆಳೆಗಳಲ್ಲಿ ಒಂದು ಪೋಷಕಾಂಶ ಕೊರತೆ ಬಂದಾಗ ಬಹುಶಃ ನೀರಿನಲ್ಲಿ ಕರಗುವಂಥ ಯಾವುದೇ ರಾಸಾಯನಿಕ ಗೊಬ್ಬರಗಳು 19 ಆಗಿರ್ಬೋದು ಅಥವಾ ಯೂರಿಯಾ ಆಗಿರ್ಬೋದು ಅಥವಾ DAPನ 1 ಲೀಟ್ರಿಗೆ 20 ಗ್ರಾಮ್ನಷ್ಟು ಹಾಕ್ಕೊಂಡು ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಈ ಪೋಷಕಾಂಶದ ಕೊರತೆಯನ್ನು ಹೋಗಲಾಡಿಸ್ಬೋದು. ಭತ್ತದ ಬೆಳೆಗಾರರು ತಜ್ಞರ ಸಲಹೆ ಮೇರೆಗೆ ವೈಜ್ಞಾನಿಕವಾಗಿ ಸಸಿ ಮಡಿ ತಯಾರಿಸಿ ಭತ್ತದ ನಾಟಿ ಮಾಡಿದಲ್ಲಿ ಗುಣಮಟ್ಟದ ಬೆಳೆ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದು. 1 ಎಕರೆಗೆ ಸುಮಾರು 4 ಟನ್ನು ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ಅಥವಾ 2ರಿಂದ 3 ಟನ್ ಹಸಿರೆಲೆ ಗೊಬ್ಬರವನ್ನು 3 ವಾರ ಮುಂಚಿತವಾಗಿ ಮಣ್ಣಿಗೆ ಹಾಕಿ ಚೆನ್ನಾಗಿ ಕೊಳೆಸಿ ಕೆಸರು ಮಾಡ್ಕೋಬೇಕಾಗ್ತದೆ. ನಂತರ ನಾಟಿ ಮಾಡೋ ಸಮಯದಲ್ಲಿ ನಾವು ಹೇಳೋದು ಒಣ ಸಸಿ ಮಡಿ ಆಗಿರ್ಬೋದು, ಕೆಸರು ಸಸಿ ಮಡಿ ಆಗ್ಬೋದು ಅಥವಾ ಚಾಪೆ ಸಸಿ ಮಡಿ ಆಗ್ಬೋದು, 20 ಅಥವಾ 25 ದಿನದ ಪೈರನ್ನು ನೀವು ನಾಟಿ ಮಾಡಲಿಕ್ಕೆ ಸಿದ್ಧತೆ ಮಾಡುವಾಗ 1 ಬ್ಯಾಗು ಯೂರಿಯಾ, 2 ಬ್ಯಾಗು ಬೂದಿ, ಅರ್ಧ ಬ್ಯಾಗು ಪೊಟ್ಯಾಷನ್ನ ನಾಟಿ ಮಾಡೋ ಸಮಯದಲ್ಲಿ ಹಾಕಬೇಕಾಗ್ತದೆ. ಸೊ ಗೊಬ್ಬರವನ್ನು ನೀರನ್ನೆಲ್ಲ ಬಸಿದು ತೆಳುವಾಗಿ ಸ್ವಲ್ಪ ಚಿಲುಕ್ ನೀರಲ್ಲಿ ಇಟ್ಕೊಂಡು ನೀವು ನಾಟಿ ಮಾಡುವಾಗ ಹಾಕ್ಬಿಟ್ಟು ನಂತರ ನಾಟಿಯನ್ನು ನೀವು ಮಾಡಬೇಕಾಗ್ತದೆ. ಅಂದರೆ ಸಾಲಿಂದ ಸಾಲಿಗೆ 20 ಸೆಂಟಿಮೀಟ್ರು, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟ್ರ್ ಅಂತರದಲ್ಲಿ ನಾಟಿ ಮಾಡಬೇಕಾಗ್ತದೆ. ಬಹುಶಃ ಇವತ್ತು ನಾವು ರೈತರ ತಾಕುಗಳಲ್ಲಿ ನೋಡಿದಾಗ ಎಲ್ಲ ಒಂದು ಗುತ್ತಿಗೆ ಕೊಟ್ಟಿರ್ತಾರೆ. ಒಂದು ಚದರ ಮೀಟ್ರಿಗೆ ನಾವೇನು ವೈಜ್ಞಾನಿಕವಾಗಿ ಏನು ಹೇಳ್ತೇವೆ 50 ಗುಳಿ ಇರಬೇಕು ಅಂತ. ಆ ಗುಳಿಗಳು
ಬಹುಶಃ ಎಲ್ಲೂ ಕಾಣೋದಿಲ್ಲ. ಹಂಗಾಗಿ ಇಳುವರಿ ಸ್ವಲ್ಪ ಕುಂಠಿತವಾಗ್ತದೆ. ಹಾಗಾಗಿ ಈ ಸಸಿಗಳ ಸಂಖ್ಯೆಯನ್ನು ಪ್ರತಿ ಚದರ ಮೀಟ್ರಿಗೆ 50 ಗುಳಿ ಇರುವಂತೆ ನಾವು ನಾಟಿ ಮಾಡೋಕ್ಕೆ ಅಂತ ನೋಡ್ಕೋಬೇಕು. ಸೊ ಇದನ್ನು ಆಳದ ಕೂಡ ಪೈರಿನ ಆಳ ಬಹುಶಃ ನಾವೇನಂತೀವಿ ಈ 2 ಇಂಚು ಅಂದರೆ 5 ಸೆಂಟಿಮೀಟ್ರಿಗಿಂತ ಹೆಚ್ಚು ಆಳಕ್ಕೆ ಹೋಗ್ದಂಗೆ ನಾಟಿ ಮಾಡಲಿಕ್ಕೆ ನೋಡ್ಕೋಬೇಕು. ನಾವು ಸಾಮಾನ್ಯವಾಗಿ 2 ಪೈರೇ ಜಾಸ್ತಿ ಅಂತೀವಿ. ಈಗ 1 ಪೈರು ಕೂಡ ನಾವು ನಾಟಿ ಮಾಡಿಸಿ ಅದರಿಂದ ಹೆಚ್ಚಿನ ಇಳುವರಿಯನ್ನು ಬಂದಿರೋದನ್ನು ರೈತರುಗಳು ನೋಡ್ತಾ ಇದ್ದಾರೆ ಈಗಾಗಲೇ. ಸೊ 2 ಅಥವಾ 3ಕ್ಕಿಂತ ಹೆಚ್ಚಿಗೆ ನಾವು ಪೈರುಗಳನ್ನು ನಾಟಿ ಮಾಡಲಿಕ್ಕೆ ಉಪಯೋಗಿಸಬಾರ್ದು. ಹಾಗಾಗಿ ಇಲ್ಲಿ ಆಳ, ಸಸಿಗಳ ಸಂಖ್ಯೆ ಮತ್ತು ಇದು ಏನು ರಸಗೊಬ್ಬರಗಳ ಪ್ರಮಾಣ ನಾಟಿ ಸಮಯದಲ್ಲಿ ಎಷ್ಟು ಹಾಕಬೇಕು ಅನ್ನೋ ಬಗ್ಗೆ ನೀವು ತಿಳ್ಕೊಳ್ಳೋದು ಭಾಳ ಉತ್ತಮ.